ಒಂದು ಮಾಡಿದ ಜೋಡಿನಪ್ಪ. ಯಾರು ಕಣ್ಣು ಬಿತ್ತೋ ಏನು, ನನ್ನ ಮೊಮ್ಮಗಳ ಬದುಕಲ್ಲಿ ದೊಡ್ಡ ಬಿರುಗಾಳಿನೇ ಬೀಸ್ಬಿಡ್ತು. ತುಂಬಾ ಇಷ್ಟಪಡ್ತಾ ಇದ್ರು ಅನ್ಸುತ್ತೆ ಅಲ್ವಾ ಅಜ್ಜಿ? ನಿಜಪ್ಪ, ಅವ್ರು ಎಷ್ಟು ಇಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಒಂದಾಗಿದ್ರು ಗೊತ್ತಾ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಸಂಕಟ ಆಗುತ್ತಪ್ಪ. ದೇವರು ನಿಜಕ್ಕೂ ಕ್ರೂರಿಶೀಲ. ವಿಶು ರಾಧಿಕಾ ಜೋಡಿ ಅಂತಂದ್ರೆ ಊರಿಗೂರ್ವೇ ಕಣ್ಬಿಟ್ಕೊಂಡು ನೋಡ್ತಾ ಇದ್ರು. ಅವರಿಬ್ಬರ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು. ಊರಿನ ಧರ್ಮಾಧಿಕಾರಿ ವಿಶು. ಅವನ ಮಾತು ಅಂತಂದ್ರೆ ಅಕ್ಕಪಕ್ಕದ ಊರಿಗೆಲ್ಲ ವೇದವಾಕ್ಯ. ವಾವ್, ವೆರಿ ಇಂಟ್ರೆಸ್ಟಿಂಗ್ ಅಜ್ಜಿ. ಯಾರ್ಯಾರು ಅವಳ ಬಾಳಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿಬಿಟ್ರಪ್ಪ. ಹಣದ ಆಸೆಗೆ ಬಲಿ ಬಿದ್ದು ಆ ಧರ್ಮಾಧಿಕಾರಿಗಳ ಮನೆ ಕುಟುಂಬನೇ ಛಿದ್ರ ಛಿದ್ರ ಮಾಡಿಬಿಟ್ರು. ಇವತ್ತಿಗೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಸಂಕಟ ಆಗುತ್ತಪ್ಪ. ಈಗ ಅವ್ರ ಮನೆಯಲ್ಲಿ ಯಾರು ಇಲ್ವಾ? ಇಲ್ಲಪ್ಪ, ಇಲ್ಲ. ಎಲ್ಲ ದಿಕ್ಕಾಪಾಲಾಗಿ ಹೋಗ್ಬಿಟ್ಟಿದ್ದಾರೆ. ಆಕ್ಸಿಡೆಂಟಲ್ಲಿ ವಿಶು ಸತ್ತೋದ ಅಂತಂದ್ರು. ಅವನ ದೇಹ ಅಂತಂದು ಮಣ್ಣು ಮಾಡ್ಬಿಟ್ರು. ಆದ್ರೆ ರಾಧಿಕಾ ಮಾತ್ರ ನನ್ನ ವಿಶು ಸತ್ತಿಲ್ಲ, ಅವನ್ ಬದುಕೇ ಇದ್ದಾನೇನೋ ನಂಬಿಕೆಯಲ್ಲಿದ್ಲು. ಕೆಲವು ಸಲ ಅವಳ ಮಾತುಗಳನ್ನು ನಾವು ತೆಗೆದು ಹಾಕಿದ್ರು ಕೂಡ ಅವಳ ನಂಬಿಕೆಗಳ ಮುಂದೆ ನಾವು ಸೋತೋದ್ವಿ. ಶೀಲ, ಸೋತೋದ್ವಿ. ವಿಶು ಬದುಕಿಲ್ಲ ಅಂತ ನಾವು ಹೇಳಿದ್ರು ಇಲ್ಲ, ಅವರು ಬದುಕಿದ್ದಾರೆ ಅಂತ ಆ ನಂಬಿಕೆನಲ್ಲಿ ಅವಳಿದ್ಲು. ಅದೇ ನಂಬಿಕೆನಲ್ಲಿ ಮನೇನು ಬಿಟ್ಟು ಹೊರಟೋದ್ಲಪ್ಪ. ಪಾಪ, ಹೋಗುವಾಗ ತುಂಬ ಗರ್ಭಿಣಿ. ಅವಳ ಶ್ರೀಮಂತನೂ ಕೂಡ ನಾವು ಸರಿಯಾಗಿ ಮಾಡಲಿಲ್ಲಪ್ಪ. ರಾಧಿಕಾ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ನಾನು ಅವಳು ತುಂಬಾ ಗೋಳೈಕೊಂಡ್ಬಿಟ್ಟಿದ್ದೀನಪ್ಪ. ತುಂಬಾ ಗೋಳೈಕೊಂಡ್ ಆ ದೇವರು ಕೂಡ ನನ್ನನ್ನು ಕ್ಷಮಿಸಲ್ಲ. ಚಿನ್ನ ಚಿನ್ನ ಕಣಪ್ಪ ಅವಳು. ಯಾರ ಮನಸ್ಸನ್ನು ನೋಯಿಸ್ತವಳಲ್ಲ. ಈ ಮನೆ ರಕ್ಷಣೆಗೆ ಅಂತ ನಿಂತ್ಬಿಟ್ಟಿದ್ಲು. ಅಜ್ಜಿ, ನೀವು ರಾಧಿಕಾ ಬಗ್ಗೆ ಹೇಳಿದಾಗ ನಾನು ತುಂಬ ಇಮೋಷ್ನಲ್ ಆಗ್ತಾ ಇದ್ದೀನಿ. ರಾಧಿಕಾನ ಹೆತ್ತವರು ತುಂಬ ಅದೃಷ್ಟವಂತರು ಬಿಡಿ. ಯಾರ ಮನೆ ಕೂಸೋ ಏನೋ, ಬೆಳಕಾಗಿದ್ದು ಮಾತ್ರ ಈ ಮನೆಗೆ. ಅಂದ್ರೆ ರಾಧಿಕಾ ನಮ್ಮ ಮನೇಲಿ ಹುಟ್ಟಿದ ಮಗು ಅಲ್ಲಪ್ಪ. ನಿಮ್ಮೂರಿನ ಜಾತ್ರೆನಲ್ಲಿ ನನ್ನ ಮಗ ಪೂರ್ಣನಿಗೆ ಸಿಕ್ಕಿದ ಮಗು. ಸ್ವಂತ ಮಗಳೆಲ್ಲಾದರೂ ಲೋಪ ಹುಡುಕಿದೀವಿ. ಆದ್ರೆ ನಮ್ಮ ರಾಧಿಕಾ ಪುಟ್ಟಕ್ಕಿಟ್ಟು ಚಿನ್ನ ಅಪ್ಪ. ಅಂಥವಳನ್ನು ಕಳ್ಕೊಂಡು ನಾವಿನ್ನೂ ಬದುಕಿದೀವಲ್ಲ. ಪಾಪಿಗಳು, ನಾವು ಪಾಪಿಗಳಪ್ಪ. ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್.